ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಾಂಡವ ಜೈಲಲ್ಲಿದ್ದಾರೆ, ತಾಂಡವ್ ಬಿಡಿಸ್ಬೇಕು ಅಂತ ಹೇಳಿ ತನ್ವಿ ಪಟ್ಟಿಟ್ಕೊಂಡು ಕೂತ್ಕೊಂಡಿದ್ದಾಳೆ. ಇದರ ನಡುವೆ ಭಾಗ್ಯ ಮತ್ತು ಆದಿ ತಾಂಡವ್ನ ಬಿಡಿಸ್ಬೇಕಾಗಿದೆ. ಆ ಕಡೆ ಕನಿಕಾ ಬಂಡವಾಳ ಮನೆಯವರು ಎಲ್ಲರ ಮುಂದೆ ಬೈಲ್ ಆಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದಕ್ಕೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರೇಷ್ಠ ಮಾಡಿದ ಅವಾಂತರದಿಂದ ತಾಂಡವ್ ಹಾಸ್ಪಿಟಲೈಸ್ ಆಗಬೇಕಾಯಿತು. ತಾಂಡವ ವಿಷ ಕುಡಿದೇ ಇದ್ದರೂ ಶ್ರೇಷ್ಠ ಹಾಕಿದ ವಿಷ ಊಟವನ್ನು ತಿಂದು ತಾಂಡವ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಾಯಿತು. ಇನ್ನೇನು ಜೀವ ಉಳಿತು, ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ಕಾಮತ್ ಅವರು ತಾಂಡವ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಫೋರ್ಜರಿ ಕೇಸಲ್ಲಿ ಪೊಲೀಸವರು ತಾಂಡವನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ಈ ಕಡೆ ಜೈಲಲ್ಲಿ ತಾಂಡವ್ ಇದ್ರೂ ಕೂಡ ಇಲ್ಲಿ ಶ್ರೇಷ್ಠ ತಲೆ ಕೆಡಿಸ್ಕೋತಿಲ್ಲ. ಈ ಕಡೆ ಶ್ರೇಷ್ಠ ಬಂದು ನೀನು ಇಲ್ಲಿರೋದೇ ಒಳ್ಳೆಯದು, ತಾಂಡವ್ ನಮ್ಮ ಕೆಲಸ ಆಗುತ್ತೆ, ಇಲ್ಲೇ ಉಳ್ಕೊ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೋಗ್ಬಿಡ್ತಾಳೆ. ಈ ಕಡೆ ತಾಂಡವ್ ಜೊತೆ ಇರೋರು ಎಲ್ಲರೂ ಕೂಡ ಬೇಲ್ ತಗೊಂಡು ಹೋಗ್ತಿದ್ರೆ ತಾಂಡವ್ ಅಲ್ಲೇ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಈ ಕಡೆ ಪೊಲೀಸ್ ಅವರು ಕೂಡ ನೋಡಪ್ಪ, ನೀನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ, ಇದೇನಕ್ಕೆ ಪರ್ಮನೆಂಟ್ ಅನ್ಸುತ್ತೆ, ನೀನು ಹೆಂಡತಿ ಬೇರೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಿಲ್ಲ, ಇಲ್ಲೇ ಇರೋದೇ ಒಳ್ಳೇದು ಅಂತ ಹೇಳಿಬಿಟ್ಟು ಹೋದ್ಲು ಅಂತ ಕೂಡ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ಗೆ ನಿಜಕ್ಕೂ ತಾನು ಏನು ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ. ಬಿಕಾಸ್ ಇಲ್ಲಿ ಶ್ರೇಷ್ಠನೇ ಮದುವೆ ಆಗಿ ತಪ್ಪು ಮಾಡಿಬಿಟ್ನ, ನೋಡು ಏನಿದು, ನಾನು ಇಲ್ಲಿದ್ದರೂ ಅಲ್ಲಿ ಆರಾಮಾಗಿದ್ದಾಳಲ್ಲ ಅಂತ ಹೇಳಿ ತಾಂಡವ್ಗೆ ಶ್ರೇಷ್ಠ ಮೇಲೆ ಬೇಜಾರಂತೂ ಶುರುವಾಗೇ ಬಿಟ್ಟಿದೆ. ಇದರ ನಡುವೆ ಆದಿ ಭಾಗ್ಯ ಹತ್ರ ಪ್ರಪೋಸ್ ಮಾಡಿದ್ದಾರೆ. ಭಾಗ್ಯಗೆ ಆದಿ ಮದುವೆ ಆಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಕುಸುಮವ್ರಿಗೂ ಈ ವಿಷಯ ಗೊತ್ತದೆ ಅಂತ ಭಾಗ್ಯ ಗೊತ್ತಾಗುತ್ತೆ. ಅತ್ತೆ ಅಂತೂ ಭಾಗ್ಯನ ಮದುವೆ ಆಗಲೇಬೇಕು, ನಿನಗೂ ಕೂಡ ಭಾಳ ಸಂಗಾತಿ ಬೇಕಾಗುತ್ತೆ, ಮುಂದೆ ಮಕ್ಕಳು ದೊಡ್ಡವರಾಗ್ತಾರೆ, ಕೆಲಸ ಮದುವೆ ಅದು ಇದು ಅಂತ ಹೋಗಿಬಿಡ್ತಾರೆ, ಖಂಡಿತ ನೀನು ಒಂಟಿ ಆಗ್ತೀಯ, ನಾವೆಷ್ಟು ದಿನ ಬದುಕ್ತೀವಿ, ನಿನಗೂ ಕೂಡ ಕಷ್ಟ ಸಿಗೋಕ್ಕೆ, ನಿನ್ನ ಮನಸ್ಸಿನ ನೋವನ್ನು ಹೇಳ್ಕೊಳ್ಳೋಕೆ, ಖುಷಿಯನ್ನು ಹಂಚ್ಕೊಳ್ಳೋಕೆ ಭಾಳ ಸಂಗಾತಿ ಬೇಕಾಗುತ್ತೆ, ಒಪ್ಕೋ ಅಂತ ಹೇಳ್ತಿದ್ದಾರೆ. ನಿನ್ನ ಮನಸ್ಸಲ್ಲೂ ಕೂಡ ಪ್ರೀತಿ ಇದೆ ಅಂತ ಕೂಡ ಹೇಳ್ತಾರೆ. ಬಟ್ ಭಾಗ್ಯ ಅದನ್ನು ಅಲ್ಲಗೆಳಿತಿದ್ದಾರೆ. ಇದರ ನಡುವೆ ಮನೆಯಲ್ಲಿ ಕರೆಂಟ್ ಹೊಟ್ಟೋಗಿರುತ್ತೆ, ಅದನ್ನು ಸರಿಪಡಿಸೋಕೆ ಧರ್ಮ ಅಂಕಲ್ ಮುಂದಾಗ್ತಾರೆ. ಆಗ ಆದಿನೇ ಹೋಗಿ ಸರಿಪಡಿಸ್ತಾರೆ. ಬಟ್ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಕರೆಂಟ್ ಶಾಕ್ ಹೊಡೆದ್ಬಿಡುತ್ತೆ, ಪ್ರಜ್ಞೆ ತಪ್ಪು ಹೋಗ್ತಾರೆ. ಇದರಿಂದ ಭಾಗ್ಯ ಆತಂಕಕ್ಕೊಳಗಾಗ್ತಾರೆ. ಕೊನೆಗೂ ನೀರು ಹಾಕಿ ಅದು ಇದು ಮಾಡಿ ಎಚ್ಚರ ಮಾಡ್ತಾರೆ. ಆ ದಿನ ಕೊನೆಗೂ ಆದಿಗೆ ಎಚ್ಚರವಾಗುತ್ತೆ. ನೀವು ಯಾಕೆ ರೀತಿ ಮಾಡಿಕೊಂಡು ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಅಂತ ಭಾಗ್ಯ ತುಂಬ ರೇಗ್ತಾರೆ. ಅಲ್ಲೂ ಕೂಡ ಪ್ರೀತಿ ಕಾಣಿಸಿಗ್ತದೆ ಇಲ್ಲಿ ಕುಸುಮವ್ರಿಗೆ. ಅದನ್ನೇ ಭೂಮಿ ಮತ್ತು ಭಾಗ್ಯ ಮತ್ತು ಅದು ಆದಿಗೆ ಅರ್ಥ ಮಾಡಿಸ್ತಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಿದ್ರೆ, ಎಷ್ಟು ಹೊಂದಾಣಿಕೆ ಇದೆ ನಿಮಗೆ ಅಂತ. ಆದರೆ ಭಾಗ್ಯ ಅದನ್ನು ಅಲ್ಲಿಗೆಡಿತಿದ್ದಾರೆ. ಇದರ ನಡುವೆ ಆದಿಗೆ ಆಲ್ರೆಡಿ ಕುಸುಮವರು ಮಕ್ಕಳ ಮನಸ್ಸನ್ನಾಗಿಲ್ಲ, ಖಂಡಿತವಾಗ್ಲೂ ಮಕ್ಕಳಿಗೋಸ್ಕರನೇ ಭಾಗ್ಯ ಇರೋದ್ರಿಂದ ಮಕ್ಕಳು ನಿನ್ನನ್ನು ಒಪ್ಕೊಂಡ್ರೆ ಖಂಡಿತವಾಗ್ಲೂ ಅವಳು ಕೂಡ ನಿನ್ನ ಮದುವೆ ಆಗೋಕ್ಕೆ ಒಪ್ಕೋತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಆದಿ ತನ್ಮಯ್ ಜೊತೆ ಸ್ಕೂಲ್ಗೆ ಹೋಗಿ ಬಿಡು ನೆಪದಲ್ಲಿ ತಾನು ಭಾಗ್ಯನ ಪ್ರೀತಿ ಮಾಡ್ತಿದ್ದೀನಿ, ನಾನು ನಿಮ್ಮ ಅಪ್ಪ ಆಗ್ಬೋದಾ ಅಂತ ಕೇಳಬೇಕು ಅಂತ ಅನ್ಕೋತಾರೆ. ಅಪ್ಪ ಅನ್ನೋ ಒಂದು ವಿಷಯ ರೈಸ್ ಮಾಡ್ತಾರೆ. ಅಷ್ಟರಲ್ಲಿ ತನ್ಮಯ್ ಕೋಪ ಮಾಡ್ಕೋತಾರೆ. ಅಪ್ಪ ಅನ್ನೋ ಹೆಸರೇ ಎತ್ತಬೇಡಿ, ಅವ್ರು ನೋಡಿದ್ರೆ ನಂಗೆ ಕೋಪ ಬರುತ್ತೆ, ನಮ್ಮಮ್ಮಗೆ ಮೋಸ ಆಗಿದೆ, ಮೋಸ ಮಾಡಿದ್ದಾರೆ, ಅಪ್ಪನ ಕಂಡ್ರೆ ಆಗಲ್ಲ ಆಗೀಗಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಆದಿಗೆ ಕೇಳೋಕ್ಕೆ ಭಯ ಆಗಿಬಿಡುತ್ತೆ. ಬಟ್ ತಾಂಡವನಲ್ವಾ ಅಂದಿದ್ದು, ನನ್ನ ಕಂಡ್ರೆ ಅವ್ನಿಗೆ ಇಷ್ಟ ಅಲ್ವಾ, ಒಪ್ಕೋಬಹುದೇನೋ ಅಂತ ಮತ್ತೊಂದು ಪ್ರಯತ್ನ ಮಾಡ್ತಾರೆ ಆದಿ ವಿಷಯ ಹೇಳೋದಕ್ಕೆ. ಬಟ್ ಅಷ್ಟರಲ್ಲಿ ತನ್ಮಯ್ ಫ್ರೆಂಡ್ ಬಂದು ನಮ್ಮ ಜೊತೆ ನೀನು ಬರೋದೇ ಇಲ್ವಲ್ಲೋ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ತದನಂತರ ಮನೆಗೆ ಬಂದಂಥ ಆದಿ ಹತ್ರ ಕುಸುಮರು ವಿಷಯ ಹೇಳಿದ್ಯಾ ತನ್ಮಯ್ಗೆ ಅಂದಾಗ, ಇಲ್ಲ ಹೇಳೋಕ್ಕಾಗಿಲ್ಲ, ಅವನ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟ, ಹಾಗಾಗಿ ಭಯ ಆಯಿತು ಅಂದಾಗ, ಅವನು ತಾಂಡವ್ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ಲಿ ಅರ್ಥ ಇದೆ, ಅವನು ಹಾಗೆ ಮಾಡಿದ್ದಾನೆ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ, ನೀನಂದರೆ ತುಂಬ ಇಷ್ಟ, ಬೇಗ ಹೇಳಿಬಿಡು ಅಂತ ಕೂಡ ತಿಳಿಸ್ತಾರೆ. ಇದರ ನಡುವೆ ತನ್ವಿಗೆ ಭಾಗ್ಯ ಸುಳ್ಳು ಹೇಳಿರ್ತಾನೆ, ನಿಮ್ಮಪ್ಪ ಹುಷಾರಾಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಹೊರಗಡೆ ಹೋಗಿದ್ದಾರೆ ಅಂತ, ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯವನ್ನು ಹೇಳಿರೋದಿಲ್ಲ. ಆದರೆ ಶ್ರೇಷ್ಠ ಹೋಗಿ ತನ್ವಿ ಹತ್ರ ನಿಮ್ಮ ಅಮ್ಮನ ಕೇಳು, ನಿಮ್ಮಪ್ಪ ಎಲ್ಲೂ ಹೋಗಿಲ್ಲ, ಎಲ್ಲೂ ಹೋಗಿದ್ದಾನೆ ಅಂತ, ಭಾಗ್ಯದಿಂದಾನೇ ಇವತ್ತು ನನ್ನ ತಾಂಡವ್ ಕಷ್ಟದಲ್ಲಿರೋದು ಅಂತ ಹೇಳಿ ವಿಷಯವನ್ನು ಮುಟ್ಸಿರ್ತಾರೆ. ಅದೇ ಕಾರಣಕ್ಕೆ ತನ್ವಿ ಬಂದು ಅಮ್ಮನನ್ನು ಪ್ರಶ್ನೆ ಮಾಡ್ತಾಳೆ, ಅಪ್ಪ ಎಲ್ಲಿ ಹೋಗಿದ್ದಾರೆ ಹೇಳಿ ಅಂತ. ಆಗ ಅಪ್ಪ ಅರೆಸ್ಟ್ ಆಗಿರೋ ವಿಷಯ ತನ್ವಿಗೆ ಗೊತ್ತಾಗುತ್ತೆ. ಬಟ್ ಅಮ್ಮನ ಮೇಲೆ ಕೋಪ ಬೇಜಾರು ಮಾಡ್ಕೋತಾಳೆ, ಬಿಕಾಸ್ ಅಮ್ಮ ನನ್ನ ಹತ್ರ ಸುಳ್ಳು ಹೇಳಿದರು ಅಂತ. ಏನೇ ಆಗಲಿ ಅವ್ರು ನಮ್ಮಪ್ಪಂಗೆ ಆ ರೀತಿ ಇರೋದು ಕಷ್ಟ ಆಗೋದು ನಂಗೆ ಇಷ್ಟ ಆಗೋದಿಲ್ಲ ಅಂತಲೇ ತನ್ವಿ ಹೇಳ್ತಾಳೆ. ಇವರ ನಡುವೆ ಆದಿಗೆ ಭಯ ಶುರುವಾಗುತ್ತೆ. ಏನಪ್ಪ ಇದು, ತನ್ವಿ ಅವರಪ್ಪನ ಅಷ್ಟು ಇಷ್ಟಪಡ್ತಿದ್ದಾಳೆ, ನಾನೇ ಮಾಡಿಸಿದ್ದು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ತನ್ವಿ ನನ್ನನ್ನು ಒಪ್ಕೋತಾಳ ಅಂತ. ಅದೇ ವಿಷಯವನ್ನು ಕುಸುಮವ್ರ ಹತ್ರ ಕೂಡ ಆದಿ ಅವರು ಹೇಳ್ತಾರೆ. ತನ್ವಿ ಅವರಪ್ಪನ ತುಂಬ ಪ್ರೀತಿ ಮಾಡ್ತಾಳೆ, ಆ ಜಾಗಕ್ಕೆ ನಾನು ಹೋಗ್ತೀನಿ ಅಂದರೆ ಒಪ್ಕೋತಾಳೆ ಅವಳು ಅಂತ. ಖಂಡಿತ ಒಪ್ಕೋತಾಳೆ. ಒಪ್ಕೊಳ್ಳದೆ ಏನು ಮಾಡ್ತಾಳೆ, ಮಗು ಥರ ಅವರ ಮನಸ್ಸು ಬೇಗ ಮಿಡಿದು ಹೋಗುತ್ತೆ. ಹಾಗಾಗಿ ಅಪ್ಪ ಅಲ್ವಾ, ಆದರೂ ಅಪ್ಪನ ಮೇಲೆ ಅವಳಿಗೆ ತುಂಬ ಪ್ರೀತಿ, ಹಾಗಾಗಿ ಮಿಡ್ತದೆ ಅಷ್ಟೆ. ತಾಂಡವ್ ತಪ್ಪು ಮಾಡಿದ್ದಾನೆ ಅನ್ನೋದು ಅವಳಿಗೂ ಕೂಡ ಗೊತ್ತದೆ. ಹಾಗಾಗಿ ಅಲ್ವಾ ಅವಳು ಹೇಳಿದ್ದು, ಅಪ್ಪ ತಪ್ಪು ಮಾಡಿದ್ದಾನೆ ಆದರೂ ಕೂಡ ಅಪ್ಪಂಗೆ ಕಷ್ಟ ಆಗೋದು ನಂಗೆ ಇಷ್ಟ ಇಲ್ಲ ಅಂತ. ಖಂಡಿತವಾಗ್ಲೂ ಅವಳು ಕೂಡ ನನ್ನ ಒಪ್ಕೋತಾಳೆ ಅಂತ ಕುಸುಮವರು ಹೇಳ್ತಾರೆ. ತದನಂತರ ಆತ ಕಡೆ ಕನಿಕಾ ಬಂಡವಾಳ ಪೂಜೆಗೆ ಗೊತ್ತಾಗಿದೆ. ವಿಷಯವನ್ನು
ವಿಷಯನ ಕಿಶನ್ ಹತ್ರ ಹೇಳಿ ಆದಿ ಹತ್ರ ವಿಷಯ ಮುಟ್ಟಿಸ್ಬೇಕು ಅಂತ ಹೇಳಿ ಆದಿಯನ್ನು ಭೇಟಿ ಆಗ್ತಿದ್ದಾರೆ ಪೂಜಾ ಮತ್ತು ಕಿಶನ್. ಇದರ ನಡುವೆ ಕನಕ ಶ್ರೇಷ್ಠನ ಭೇಟಿ ಆಗಿದೆ. ಯಾಕೆ ಫೋನ್ ಮಾಡಿ ಎಡ್ವರ್ಟ್ ಮಾಡಿದೆ, ಪೂಜಾಗೆ ನಂದೆಲ್ಲ ಗೊತ್ತಾಯಿತು ಅಂದಾಗ ನನಗೇನು ಗೊತ್ತುತ್ತಾ ಪೂಜಾ ಮಾತಾಡ್ತಿದ್ದಾಳೆ ಅಂತ, ಈಗಲೂ ಯಾಕೆ ಹೆದರ್ಕೋತಾ ಇದೆಯಾ, ರಾಜ ನಮ್ಮ ಹತ್ರ ಇದೆ, ಬೇರೆ ಪಾನ್ ಅವ್ರ ಹತ್ರ ಇದ್ರು ತಲೆ ಕೆಡಿಸ್ಕೋಬೇಕಾಗಿಲ್ಲ, ನೋಡು ನೀನು ಏನು ಮಾಡೋದ್ರೆ ಅದೆಲ್ಲ ಭಾಗ್ಯ ಟೈಮಲ್ಲಿ ಆಗಿರೋದು ಅಂತ ನೀನು ಜಾರ್ಕೊಂಡ್ಬಿಡು, ಮುಂದೆ ನೋಡೋಣ ಅಂತ ಹೇಳಿ ಹೇಳ್ಕೊಡ್ತಾಳೆ. ಅದೇ ಕಾರಣಕ್ಕೆ ಕನಕ ಮನೆಗೆ ಬರ್ತಾಳೆ. ಬಟ್ ಆ ಪೂಜಾ ಮನೇಲಿ ಇರೋದಿಲ್ಲ. ಕಾಮತ್ ಅವ್ರನ್ನ ಕೇಳಿದಾಗ ಕಾಮತ್ ಅವರು ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ತದನಂತರ ಆದಿಯನ್ನು ಭೇಟಿ ಆದಂಥ ಪೂಜಾ ಮತ್ತು ಕಿಶನ್ನ ಅವರ ಒಂದು ಚಾರಿಟಬಲ್ ಟ್ರಸ್ಟಲ್ಲಿ ಆಗಿರ್ತಕ್ಕಂಥ ಎಲ್ಲ ಒಂದು ಬ್ಲಂಡರನ್ನು ಕೂಡ ತೋರಿಸ್ತಾರೆ. ಅದನ್ನು ನೋಡಿದೆ ಶಾಕ್ ಆಗುತ್ತೆ. ಇದನ್ನೆಲ್ಲ ಕನಿಕಾ ಟೈಮಲ್ಲಿ ಆಗಿರೋದು, ಕನಿಕಾಗೆಲ್ಲ ಕೂಡ ಗೊತ್ತು ಅಂದಾಗ ಆದಿ ರೆಬೆಲ್ ಆಗ್ತಾರೆ. ಆಕೆಯನ್ನು ಪ್ರಶ್ನೆ ಮಾಡಬೇಕು ಅಂತ ಮನೆಗೆ ಬರ್ತಾರೆ. ಈ ಕಡೆ ಬ್ರೋಗೆ ಎಲ್ಲ ವಿಷಯ ಗೊತ್ತಿರ್ಬೋದೇನೋ ಅಂತ ಕನಿಕಾ ಹೆದರೋಗ್ತಾಳೆ ಊಟ ಮಾಡಬೇಕಿದ್ರೆ. ಅದರ ನಡುವೆ ಇಲ್ಲಿ ಆದಿಗೆ ಪರ್ಸ್ನಲ್ ವಿಷಯ ಇದೆ, ಹೇಗೆ ಬಂತು ಪರ್ಸ್ನಲ್ ವಿಷಯ, ಎಲ್ಲಿ ತನಕ ಬಂದದ ಮ್ಯಾಟರ್ ಅಂತ ಮೀನಾಕ್ಷಿ ಕೇಳಿದಾಗ ಮನೆಯವ್ರು ಎಲ್ರಿಗೂ ಕೂಡ ಆದಿ ಮದುವೆ ವಿಷಯನೇ ಅಂತ ಗೊತ್ತಾಗುತ್ತೆ. ಕೇಳಿ ರೇಗಿಸೋಕೆ ಶುರು ಮಾಡ್ತಾರೆ. ಬಟ್ ಅಷ್ಟರಲ್ಲಿ ಆದಿ ಆತೆ ಸುಮ್ಮನಿರಿ ಅಂತ ಹೇಳಿ ಮೀನಾಕ್ಷಿಯವ್ರನ್ನ ಸುಮ್ಮನಿರಿಸ್ತಾರೆ. ನಂತರ ಎಲ್ಲರೂ ಕೂಡ ಊಟ ಮಾಡಿ ಹೋದ್ಮೇಲೆ ಕನಿಕನ ಕರೆದು ಯಾಕೆ ರೀತಿ ಮಾಡ್ತಾರೆ, ನಿನ್ನ ಟೈಮಲ್ಲಿ ಇಂಥ ಬ್ಲಂಡರ್ ಆಗಿದೆ ಅಲ್ವಾ, ಎಲ್ಲ ಕೂಡ ಗೊತ್ತಿದ್ದು ಮನೆಗೆ ದ್ರೋಹ ಮಾಡಿದ್ಯಾ ಅಂತ ಆದಿ ಕನಿಕನ ಪ್ರಶ್ನೆ ಮಾಡ್ತಾರೆ. ಕಿಶೋರ್ ಮತ್ತು ಪೂಜಾ ಕೂಡ ಅವರ ಜೊತೆಯಲ್ಲೇ ಇರ್ತಾರೆ. ಆಗ ಇಲ್ಲಿ ಕನಿಕಾ ಇಲ್ಲ ಅವರು ನನಗೆ ಗೊತ್ತಿಲ್ಲ, ಇದೆಲ್ಲ ನನ್ನ ಟೈಮಲ್ಲಿ ಆಗುತ್ತಲ್ಲ, ನಾನು ಪತ್ತೆ ಹಚ್ತಾ ಇದ್ದೀನಿ ಯಾರು ಇದನ್ನೆಲ್ಲ ಮಾಡಿದ್ದು ಅಂತ, ಇದೆಲ್ಲ ಭಾಗ್ಯ ಟೈಮಲ್ಲಿ ಆಗಿದ್ದು, ಬೇಕಾದ್ರೆ ಡೇಟ್ ನೋಡಿ ಅಂತ ಹೇಳ್ತಾಳೆ. ಎಲ್ಲ ಡೇಟನ್ನು ಕೂಡ ಬದಲಾಯಿಸಿ ಇಟ್ಟಿರ್ತಾಳೆ. ಪೂಜಾ ಅಂತೂ ಇಲ್ಲ, ನನ್ನ ಅಕ್ಕ ಇಂಥ ಕೆಲಸ ಮಾಡೋದಿಲ್ಲ, ತಪ್ಪಿಸ್ಕೊಳ್ಳೋಕೆ ನಮ್ಮ ಅಕ್ಕನ ಮೇಲೆ ಹಾಕ್ತಿದ್ಯಾ ನೀನು ಅಂತ ಹೇಳ್ತಾಳೆ ಕನಿಕಾಗೆ. ನಾನು ನಿಮ್ಮ ಅಕ್ಕ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಭಾಗ್ಯ ಅಂತವಳಲ್ಲ, ಬಟ್ ಭಾಗ್ಯ ಟೈಮಲ್ಲಿ ಆಗಿದೆ. ಬಟ್ ಭಾಗ್ಯ ಇದನ್ನು ಗಮನಿಸಿ ಸುಮ್ಮನಿದಾಳು ಏನೋ ಗೊತ್ತಿಲ್ಲ, ಬಟ್ ಯಾರು ಮಾಡಿದ್ದಾರೆ ನಾನು ಪತ್ತೆ ಹಚ್ಚುತ್ತಿದ್ದೀನಿ ಅಂತ ಕನಿಕಾ ಜಾರ್ಕೋತಾಳೆ. ತದನಂತರ ಇತ್ತ ಕಡೆ ತನ್ವಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದರ ನಡುವೆ ತನ್ಮಯ್ ಕೂಡ ಬಂದು ಕಾನೂನು ಶಿಕ್ಷೆಯ ಮೇಲೆ ಪ್ರಬಂಧ ಬರೆಯೋಕೆ ಹೇಳ್ಕೊಡಿ ತಾತ ಅಂತ ಕೇಳ್ಕೊಂಡಾಗ ಇಲ್ಲಿ ರೆಬೆಲ್ ಆಗಿಬಿಡ್ತಾಳೆ ತನ್ವಿ. ನನಗೆ ಬೇಕು ಅಂತ ಇವನು ಈ ರೀತಿ ಮಾತಾಡ್ತಿದ್ದಾನೆ, ಇಷ್ಟು ದಿನ ಕೊಡದಿರೋ ಪ್ರಬಂಧನ ಇವತ್ತು ಕೊಟ್ಬಿಟ್ರೆ ಅದು ಕಾನೂನು ಮತ್ತು ಶಿಕ್ಷಣ ಅಂತ ಹೇಳಿ ತಮ್ಮನ ಮೇಲೆ ಕೋಪ ಮಾಡ್ಕೋತಾಳೆ ತನ್ವಿ. ಅಷ್ಟರಲ್ಲಿ ಭಾಗ್ಯ ಬಂದು ಅವನಿಗೆ ಗೊತ್ತೇ ಇಲ್ಲ ವಿಷಯ, ನೀನು ಯಾಕೆ ಕೋಪ ಮಾಡ್ಕೋತಿದ್ಯಾ ಅವನ ಮೇಲೆ ಅಂತ ಹೇಳಿದಾಗ ತನ್ಮಯ್ ಏನು ವಿಷಯ ಏನು ಅಂದಾಗ ನಿಮ್ಮಪ್ಪರ ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯವನ್ನು ಭಾಗ್ಯ ಮತ್ತು ಕುಸುಮ ಹೇಳ್ತಾರೆ. ಇದರಿಂದ ಕುಣಿದು ಕುಪ್ಪಳಿಸ್ಬಿಡ್ತಾನೆ ತನ್ಮಯ್. ಇದರಿಂದ ಮತ್ತೆ ತನ್ವಿ ಕೋಪ ಮಾಡ್ಕೋತಾಳೆ, ಊಟಕ್ಕೂ ಕೂಡ ಬರ್ತಿಲ್ಲ. ತನ್ಮಯ್ಯೇ ಹೋಗಿ ಅಕ್ಕನ ಹತ್ರ ಸಾರಿ ಕೇಳ್ತಾನೆ, ದಯವಿಟ್ಟು ಅಕ್ಕ ನನಗೆ ಕ್ಷಮಿಸ್ಬಿಡು, ನಾನು ಆ ರೀತಿ ಕುಣಿದು ಕುಪ್ಪಳಿಸ್ಬಾರ್ದಿತ್ತು, ಪ್ಲೀಸ್ ಬಾ ಅಕ್ಕ ಅಂತ ಹೇಳಿದಾಗ ತನ್ವಿ ಕೋಪ ಮಾಡ್ಕೊಂಡು ಬರೋದೇ ಇಲ್ಲ ಅಂತಾರೆ. ಭಾಗ್ಯ ಕೂಡ ಬಂದು ಕೇಳಿದಾಗ ನೀವು ನನ್ನ ಜೊತೆ ಮಾತಾಡ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬರಲ್ಲ ಅಂತ ಹಠ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ. ಇದರ ನಡುವೆ ಭಾಗ್ಯಕ್ಕೆ ಪೂಜಾ ಕಾಲ್ ಮಾಡ್ತಾಳೆ. ಅಕ್ಕ ನೀನು ತೊಟ್ಟಿಲು MD ಆಗಿದ್ದಾಗ ಅಲ್ಲಿ ಬ್ಲಂಡರ್ ಆಗುತ್ತಾ ಅಂದಾಗ ಹೌದು ಆಗಿತ್ತು, ನನ್ನ ಗಮನಕ್ಕೂ ಕೂಡ ಬಂದಿತ್ತು ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ಯಾರ ಮೇಲೆ ನಿಮಗೆ ಡೌಟ್ ಇದೆ ಅಂದಾಗ ನನಗೆ ಕನಿಕಾನೇ ಮಾಡಿರ್ಬೋದು ಅಂತ ಡೌಟ್ ಇದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ಭಾಗ್ಯ ಮಾತನ್ನು ತುಂಬ ನಂಬ್ತಕ್ಕಂಥ ಆದಿ ಕೊನೆಗೂ ಭಾಗ್ಯ ಹೇಳಿದ್ದು ಅನ್ನೋ ಕಾರಣಕ್ಕೆ ಕನಿಕಾನೇ ಇದರಿಂದ ಇರ್ತಕ್ಕಂಥದ್ದು ಅಂತ ಹೇಳಿ ಪತ್ತೆ ಹಚ್ಚಿ ಮನೆಯವ್ರಿಗೆ ತಿಳಿಸಿ ಮನೆಯಿಂದ ಹೊರಗಡೆ ದಬ್ತಾರ ಕನಿಕನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ತನ್ವಿ ಮತ್ತು ಭಾಗ್ಯ ನಡುವೆ ತಾಂಡವ್ ಜೈಲಲ್ಲಿರೋ ಮ್ಯಾಟರ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ಅನ್ನೋದು ಗೊತ್ತಿರೋದ್ರಿಂದ, ನನ್ನಿಂದನೇ ಇಷ್ಟೆಲ್ಲ ಆಗ್ತದೆ ಅನ್ನೋದು ತಿಳಿದಿರೋದ್ರಿಂದ ಆದಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಇಲ್ಲಿ ತಾಂಡವ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾರ. ಕೊನೆಗೂ ಶ್ರೇಷ್ಠ ಬಿಡಿಸ್ಬೇಕಾಗಿತ್ತು, ಆದರೆ ತಾಂಡವ್ನ ಇಲ್ಲಿ ಬಿಡಿಸಿದ್ದು ಆದಿಯಾಗಿದ್ರು, ಭಾಗ್ಯ ಸಾಥ್ ಕೂಡ ಇತ್ತು. ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಭಾಗ್ಯ ಇಡೀ ಆಸ್ತಿಯನ್ನು ತಾಂಡವ್ಗೆ ಬರ್ಕೊಡ್ತಾರ. ಜೊತೆಗೆ ಇಲ್ಲಿ ತಾಂಡವ್ ಮನೆಗೆ ಬಂದಿದೆ, ಶ್ರೇಷ್ಠಗೆ ಹಿಗ್ಗಾಮುಗ್ಗ ಜಡಾಯಿಸೋದಂತೂ ಗ್ಯಾರಂಟಿ. ಕೊನೆಗೂ ಕೂಡ ಶ್ರೇಷ್ಠ ಏನು ಭಾಗ್ಯ ಏನು ಎಲ್ಲವೂ ಕೂಡ ತಾಂಡವ್ಗೆ ಗೊತ್ತಾಗಿದೆ. ಕೊನೆಗೂ ಭಾಗ್ಯ ಎಷ್ಟು ಮಟ್ಟಿಗೆ ತಾಂಡವನ ಕಾಪಾಡಿಕೊಂಡ್ಲು, ಬಟ್ ಶ್ರೇಷ್ಠ ಏನು ಮಾಡಿದ್ಲು, ನಿಜಕ್ಕೂ ಒಬ್ಬ ಗಂಡನನ್ನು ಕಾಪಾಡ್ಕೊಳ್ಳೋದು ಬಿಟ್ಟು ದುಡ್ಡು ಆಸ್ತಿ ಅಂತಸ್ತು ಅಂತ ಹೇಳಿ ಹಿಂದೆ ಹೋದಂಥ ಶ್ರೇಷ್ಠಗೂ ಗಂಡ ಮನೆ ಮಕ್ಕಳು ಅಂತ ಇಡೀ ಜೀವನನೇ ಪಣಕ್ಕಿಟ್ಟಂತಹ ಭಾಗ್ಯಗೂ ಇರೋ ವ್ಯತ್ಯಾಸ ತಾಂಡವ್ಗೆ ಗೊತ್ತಾಗ್ತದೆ. ಕೊನೆಗೂ ತಾಂಡವ್ಗೆ ತನ್ನ ತಪ್ಪಿನ ಅರಿವಾಗದ, ಶ್ರೇಷ್ಠನ ಮದುವೆ ಆಗಿದ್ದು ತಪ್ಪು ಅಂತ ಗೊತ್ತಾಗಿದೆ, ಭಾಗ್ಯನ ಬಿಡಬಾರ್ದಿತ್ತು ಅನ್ನೋ ಪಾಪ ಪ್ರಜ್ಞೆ ಕಾಡ್ತದೆ. ಕೊನೆಗೂ ಕೂಡ ಇಲ್ಲಿ ಶ್ರೇಷ್ಠಗೆ ಹಿಗ್ಗಾಮುಗ್ಗ ಜುಡಾಯಿಸೋದ್ರ ಮುಖಾಂತರ ನಿನ್ನ ಸಹವಾಸನೇ ಬೇಡ, ನನಗೆ ಭಾಗ್ಯನೇ ಸರಿ, ಭಾಗ್ಯನೇ ನನ್ನ ಹೆಂಡತಿ, ನನ್ನ ಮಕ್ಕಳೇ ನನ್ನ ಜೀವ, ನನ್ನ ಉಸಿರು ಅಂತ ಹೇಳಿ ಭಾಗ್ಯ ಶ್ರೇಷ್ಠಗೆ ಗುಡ್ ಬೈ ತಿಳಿಸಿ ಇಲ್ಲಿ ಶ್ರೇಷ್ಠಗೆ ಕೈ ಕೊಟ್ಟು ಆ ಮನೆಯನ್ನು ಬಿಟ್ಟು ಕೊನೆಗೂ ಕೂಡ ಭಾಗ್ಯ ಮನೆಗೆ ಬಂದು ಕ್ಷಮೆ ಕೇಳಿ ಭಾಗ್ಯ ಜೊತೆ ಒಂದಾಗಿ ಬದುಕೋದಕ್ಕೆ ಇಲ್ಲಿ ತಾಂಡವ ಮುಂದಾಗ್ತಿದ್ದಾರ. ಕೊನೆಗೂ ಕೂಡ ಇಲ್ಲಿ ತಾಂಡವ್ ಮತ್ತು ಭಾಗ್ಯ ಒಂದಾಗ್ತಾರ ಅಥವಾ
ಇಲ್ಲಿ ಕುಸುಮ ಅವರು ತಾಂಡವ್ನ ನಂಬದೆ ಭಾಗ್ಯ ಆದಿನೇ ಬಂದ ಆಗಬೇಕು ಅಂತ ಹೇಳಿ ಪಟ್ಟಿಟ್ಕೊಂಡು ಕೊನೆಗೂ ಆದಿ ಭಾಗ್ಯ ಮದುವೆ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರ. ಏನಾಗತ್ತೆ, ಈ ಕಡೆ ತಾಂಡವ್ ಕೂಡ ಭಾಗ್ಯ ಬೇಕು ಅಂತ ಬಂದಿದ್ದಾರೆ, ಆ ಕಡೆ ಆದಿ ಕೂಡ ಭಾಗ್ಯನ ಪ್ರೀತಿ ಮಾಡ್ತಿದ್ದಾರೆ. ಈ ಕಡೆ ಭಾಗ್ಯ ಮನಸ್ಸಲ್ಲೂ ಕೂಡ ಆದಿ ಬಗ್ಗೆ ಒಳ್ಳೆ ಭಾವನೆನೇ ಇದೆ. ಈ ಕಡೆ ಮಗ ಕೂಡ ಆದಿನೇ ಅಪ್ಪ ಅಂತ ಒಪ್ಕೊತಿದ್ದಾರೆ, ಆದರೆ ತನ್ವಿ ತಾಂಡವ್ ನನ್ನ ಅಪ್ಪ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಗೊಂದಲಗಳ ನಡುವೆ ಭಾಗ್ಯ ಆಯ್ಕೆ ಏನಾಗಿರತ್ತೆ, ತನ್ನ ಗಂಡ ತಾಂಡವ್ನೇ ಒಪ್ಕೋತಾರ ಅಥವಾ ಹೊಸ ಗಿಳಿಯಬೇಕು ಅಂತ ಹೇಳಿ ಆದಿಯ ಜೊತೆಯಾಗಿ ತನ್ನ ಬದುಕನ್ನು ಮುಂದುವರಿಸ್ತಾರ, ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ.